ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನು ಒಂದು ದೊಡ್ಡ ಬಸಳೆ ಕಟ್ಟು ತಗೊಂಡು ದಂಟಿಂದ ಸೊಪ್ಪನ್ನೆಲ್ಲ ಸಪರೇಟ್ ಮಾಡಿ ತೊಳೆದು ಕಟ್ ಮಾಡಿದ್ದೇನೆ. ಅದೇ ರೀತಿ ದಂಟನ್ನು ಕೂಡ ಸುಮಾರು 3 ಇಂಚ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ. ಇವೆಲ್ಲವನ್ನು ಕುಕ್ಕರ್ಗೆ ಹಾಕಿ ಬೇಯಿಸಬೇಕು. ನಿಮ್ಗೆ ಸೊಪ್ಪನ್ನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಅಂತಿದ್ರೆ ಸಪರೇಟ್ ಆಗಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬಹುದು, ಅಥವಾ ಕುಕ್ಕರ್ ನಲ್ಲಿ ದಂಟನ್ನು 2 ವಿಸಿಲ್ ಬರೋವರೆಗೆ ಬೇಯಿಸ್ಕೊಂಡು ನಂತರ ಅದಕ್ಕೇನೆ ಸೊಪ್ಪು ಹಾಕಿ ಪುನಃ 1 ವಿಸಿಲ್ ಬರೋವರೆಗೆ ಬೇಯಿಸ್ಕೊಳ್ಬೇಕು. ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ನೀರು ಹಾಕಬೇಡಿ. ನಾನಿಲ್ಲಿ 3 ಕಪ್ ಅಷ್ಟು ನೀರು ಹಾಕಿದ್ದೇನೆ. ಇದಕ್ಕೆ ಉಪ್ಪು ಹಾಕೊಳ್ಬೇಕು. ಇದನ್ನು 3 ವಿಸಿಲ್ ಬರೋವರೆಗೆ ಬೇಯಿಸಬೇಕು. ನೆಕ್ಸ್ಟ್ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಹತ್ರ 3 ಕಪ್ ಅಷ್ಟಿದೆ ತೆಂಗಿನ ತುರಿ. 8 ರಾಮನಾಡ್ ಮೆಣಸು, 10 ರಿಂದ 12 ಬ್ಯಾಡಗಿ ಮೆಣಸು ಮತ್ತೆ ಸ್ವಲ್ಪ ಹುಳಿ ತಗೊಂಡಿದ್ದೇನೆ. ಮೊದಲಿಗೆ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಇದಕ್ಕೆ ಮೆಣಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈಗ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಮಿಕ್ಸಿಯಲ್ಲಿ ತೆಂಗಿನ ತುರಿ, ಹುಳಿ, ಹುರ್ಕೊಂಡ ಮೆಣಸು ಮತ್ತೆ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಕುಕ್ಕರ್ ನಲ್ಲಿ ಸೊಪ್ಪು ಮತ್ತು ದಂಟು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕೊಳ್ಬೇಕು. ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದರ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ. ನಿಮ್ಗೆ ತೆಳುವಾಗಿ ಬೇಕಂತಿದ್ರೆ ಪುನಃ ಸ್ವಲ್ಪ ನೀರು ಹಾಕೊಳ್ಬಹುದು. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನೆಷ್ಟು ಕುದಿಸ್ಬೇಕಂದ್ರೆ ಸ್ವಲ್ಪ ಹೊತ್ತ ನಂತರ ನೀವು ನೋಡ್ಬೋದು ನೊರೆ ನೊರೆ ತರ ಕಾಣುತ್ತೆ. ಈ ನೊರೆ ಎಲ್ಲ ಕಮ್ಮಿ ಆಗ್ಬೇಕು, ಅಲ್ಲಿವರೆಗೆ ಕುದಿಸ್ಬೇಕು. ರುಚಿ ನೋಡಿ ಉಪ್ಪು ಬೇಕಿದ್ರೆ ಹಾಕೊಳ್ಳಿ. ನಾವು ಬೇಯಿಸುವಾಗ ಉಪ್ಪು ಹಾಕೊಂಡಿದ್ವಿ, ಕಮ್ಮಿ ಆಗಿದ್ರೆ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸಿದ್ದೇನೆ. ಈಗ ಇದಾಗಿದೆ. ಇದಕ್ಕೀಗ ಒಂದು ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ನಂತರ ಇದಕ್ಕೆ ಸುಮಾರು 20ರಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ತಗೊಂಡಿದ್ದೇನೆ. ನಾನು ಇದರ ಸಿಪ್ಪೆಯನ್ನು ತೆಗಿಲಿಲ್ಲ, ಹಾಗೆ ಜಜ್ಜಿ ಹಾಕೊಂಡಿದ್ದೇನೆ. ಇದು ಕಂದು ಬಣ್ಣ ಬರಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಒಗ್ಗರಣೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ಬೇಕು. ನೀವು ಬೇಕಿದ್ರೆ ಬಸಳೆ ಜೊತೆಗೆ ಸ್ವಲ್ಪ ಹುರುಳಿ ಕಾಳನ್ನು ಕೂಡ ಬೇಯಿಸಿ ಹಾಕಬಹುದು, ಅದು ಕೂಡ ಚೆನ್ನಾಗಾಗತ್ತೆ. ಬಸಳೆ ಸೊಪ್ಪಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾನೇ ಒಳ್ಳೆಯದು. ಆರೋಗ್ಯಕರವಾದ ಈ ಬಸಳೆ ಸೊಪ್ಪಿನ ಸಾರನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.